ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೈ ನಮೋ ನಿತ್ಯಂ. ಸರಸ್ವತಿಯೈ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನ ಬೇಯೋಚ. ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ಧನುಸ್ಸು ರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. 21/6/2026 ಭಾನುವಾರ, ಸಪ್ತಮಿ ತಿಥಿ, ಅಷ್ಟಮಿ ತಿಥಿ, ಪುಬ್ಬ ನಕ್ಷತ್ರ, ಉತ್ತರ ಫಲ್ಗುಣಿ ನಕ್ಷತ್ರ, ಸಿದ್ಧಿಯೋಗ, ವ್ಯತಿಪಾತ ಯೋಗ ಸಂಯೋಜನೆಗೊಂಡಿರುವಂಥ ಈ ದಿನದಲ್ಲಿ ಸಪ್ತಮಿ ತಿಥಿಯ ತೇಜಸ್ಸು, ಅಷ್ಟಮಿ ತಿಥಿಯ ಆಂತರಿಕ ಶಕ್ತಿ, ಪುಬ್ಬ ನಕ್ಷತ್ರದ ಸೃಜನಶೀಲತೆ, ಉತ್ತರ ನಕ್ಷತ್ರದ ಸ್ಥಿರತೆ ಮತ್ತು ಧರ್ಮನಿಷ್ಠೆ, ಸಿದ್ಧಿಯೋಗದ ಕಾರ್ಯ ಸಾಧನೆ ಹಾಗೂ ವ್ಯತಿಪಾತ ಯೋಗದ ಎಚ್ಚರಿಕೆಯ ಪ್ರಭಾವ ನಿಮ್ಮ ಜೀವನದ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಇಂದು ಸಾಧನೆಗೆ ಅವಕಾಶಗಳಿರುವಂತೆಯೇ ಕೆಲವು ವಿಷಯಗಳಲ್ಲಿ ವಿಶೇಷ ಎಚ್ಚರಿಕೆಯು ಅಗತ್ಯವಾಗಿದೆ. ಈ ದಿನದ ಗ್ರಹ ಪ್ರಭಾವವನ್ನು ನೋಡೋದಾದರೆ, ಧನುಸ್ಸು ರಾಶಿ ಅಧಿಪತಿಯಾದಂಥ ಗುರು ಭಾನುವಾರದ ಸೂರ್ಯನ ಪ್ರಭಾವ ಮತ್ತು ಗುರುವಿನ ಅನುಗ್ರಹದಿಂದ ಆತ್ಮವಿಶ್ವಾಸ, ಜ್ಞಾನ ಮತ್ತು ಗೌರವ ಹೆಚ್ಚಾಗ್ತದೆ. ಪ್ರಮುಖ ಕಾರ್ಯಗಳಲ್ಲಿ ಯಶಸ್ಸಿನ ಸೂಚನೆ ದೊರೆಯುತ್ತೆ. ಹಿರಿಯರ ಸಹಕಾರ ಮತ್ತು ಆಶೀರ್ವಾದ ಲಭ್ಯವಾಗುತ್ತೆ. ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಎನ್ನುವಂಥದ್ದು ಉಂಟಾಗ್ತದೆ. ಆದರೆ ವ್ಯತಿಪಾತ ಯೋಗದಿಂದ ಅನಿರೀಕ್ಷಿತ ಅಡೆತಡೆಗಳು ಎದುರಾಗಬಹುದು. ಮುಖ್ಯವಾದಂಥ ಸೂಚನೆ, ಯೋಜಿತ ಕಾರ್ಯ ಮತ್ತು ತಾಳ್ಮೆಯು ಈ ದಿನ ಯಶಸ್ಸಿನ ಮೂಲ ಮಂತ್ರವಾಗಿರುತ್ತದೆ. ಸಪ್ತಮಿ ತಿಥಿ ಮತ್ತು ಅಷ್ಟಮಿ ತಿಥಿಗಳ ಪ್ರಭಾವ ಇರೋದರಿಂದ ತೇಜಸ್ಸು ಮತ್ತು ಕಾರ್ಯಶಕ್ತಿ, ಗೌರವ ಮತ್ತು ಪ್ರಗತಿ, ಹೊಸ ಕಾರ್ಯಗಳಿಗೆ ಅನುಕೂಲ ಅನ್ನುವಂಥದ್ದು ಉಂಟಾಗ್ತದೆ. ಅಷ್ಟಮಿ ತಿಥಿಯ ಪ್ರಭಾವ ಇರೋದರಿಂದ ಆತ್ಮ ಪರಿಶೀಲನೆ, ಧೈರ್ಯ ಮತ್ತು ಆಂತರಿಕ ಬಲ, ಆಧ್ಯಾತ್ಮಿಕ ಚಿಂತನೆ ಉಂಟಾಗ್ತದೆ. ಆದ್ದರಿಂದ ಈ ದಿನ ಬಾಕಿ ಉಳಿದ ಕೆಲಸಗಳಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಪ್ರಮುಖ ನಿರ್ಧಾರಗಳನ್ನು ಯೋಚಿಸಿ ತೆಗೆದುಕೊಳ್ಳುವುದು ಉತ್ತಮ. ಪುಬ್ಬ ನಕ್ಷತ್ರದ ಪ್ರಭಾವ ಇರೋದರಿಂದ ಸೃಜನಶೀಲತೆ ಮತ್ತು ಉಲ್ಲಾಸ, ಸಾಮಾಜಿಕ ಸಂಪರ್ಕಗಳ ವೃದ್ಧಿ, ಹೊಸ ಅವಕಾಶಗಳ ಲಾಭ ಉಂಟಾಗ್ತದೆ. ಈ ದಿನ ಕಲಾಕ್ಷೇತ್ರದಲ್ಲಿರುವಂಥವ್ರಿಗೆ ಉತ್ತಮ ಪ್ರತಿಕ್ರಿಯೆ ದೊರೆಯಬಹುದು. ಶಿಕ್ಷಣ ಕ್ಷೇತ್ರದಲ್ಲಿರುವಂಥವ್ರಿಗೆ ಉತ್ತಮ ಪ್ರತಿಕ್ರಿಯೆ ದೊರೆಯಬಹುದು. ಹೊಸ ಪರಿಚಯಗಳು ಭವಿಷ್ಯದಲ್ಲಿ ಸಹಕಾರಿಯಾಗಬಹುದು. ಉತ್ತರ ಫಲ್ಗುಣಿ ನಕ್ಷತ್ರದ ಪ್ರಭಾವ ಇರೋದರಿಂದ ಸ್ಥಿರತೆ ಮತ್ತು ಜವಾಬ್ದಾರಿ ಹೆಚ್ಚಾಗ್ತದೆ. ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗ್ತದೆ. ದೀರ್ಘಕಾಲೀನ ಯೋಜನೆಗಳಿಗೆ ಅನುಕೂಲ ಉಂಟಾಗ್ತದೆ. ಈ ದಿನ ಹಿರಿಯರ ಮಾರ್ಗದರ್ಶನ ದೊರೆಯಬಹುದು. ಸಮಾಜದಲ್ಲಿ ನಿಮ್ಮ ಮಾತಿಗೆ ಬೆಲೆ ಸಿಗಬಹುದು. ಸಿದ್ಧಿಯೋಗದ ಪ್ರಭಾವ ಇರೋದರಿಂದ ಅತ್ಯಂತ ಶುಭಕರ ಯೋಗಗಳಲ್ಲಿ ಸಿದ್ಧಿಯೋಗವೂ ಸಹ ಒಂದಾಗಿರುತ್ತದೆ. ಆದ್ದರಿಂದ ಕೈಗೊಂಡ ಕಾರ್ಯಗಳಲ್ಲಿ ಯಶಸ್ವಿ, ಮನೋಲಾಂಛಿತ ಬಯಕೆಗಳು ಪೂರ್ಣವಾಗುವಂಥದ್ದು, ಶುಭ ಕಾರ್ಯಗಳಿಗೆ ಅನುಕೂಲ ಉಂಟಾಗುವಂಥದ್ದು ಆಗುವ ಸಾಧ್ಯತೆಗಳಿರ್ತದೆ. ಹೊಸ ಯೋಜನೆಗಳಿಗೆ ಚಾಲನೆ ನೀಡಬಹುದು. ವೃತ್ತಿ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಬಹುದು. ವ್ಯತಿಪಾತ ಯೋಗದ ಪ್ರಭಾವ ಇರುವುದರಿಂದ ಇದು ಎಚ್ಚರಿಕೆ ನೀಡುವ ಯೋಗವಾಗಿರುತ್ತದೆ. ಆತುರದ ನಿರ್ಧಾರಗಳಿಂದ ನಷ್ಟ ಆಗುವ ಸಾಧ್ಯತೆಗಳಿರ್ತದೆ. ಪ್ರಯಾಣ ಮತ್ತು ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ ಅತ್ಯಗತ್ಯ. ಆದ್ದರಿಂದ ದಾಖಲೆಗಳನ್ನು ಸೂಕ್ತವಾಗಿ ಪರಿಶೀಲಿಸಿ ವಾದ ವಿವಾದಗಳಿಂದ ದೂರ ಇರಿ. ದೊಡ್ಡ ಹೂಡಿಕೆಗಳನ್ನು ಮುಂದೂಡುವುದು ಅತ್ಯುತ್ತಮ. ಉದ್ಯೋಗದಲ್ಲಿ ಮೇಲಧಿಕಾರಿಗಳ ಮೆಚ್ಚುಗೆಯನ್ನು ಪಡ್ಕೊಳ್ತೀರಿ. ಹೊಸ ಜವಾಬ್ದಾರಿ ಅಥವಾ ಅವಕಾಶಗಳು ಲಭ್ಯವಾಗ್ತದೆ. ಈ ದಿನ ಧಾರ್ಮಿಕ ಉಪನ್ಯಾಸಗಳು, ಯೂಟ್ಯೂಬರ್ಗಳಿಗೆ, ಯೋಗ ತರಬೇತುದಾರರಿಗೆ ಉತ್ತಮವಾದಂಥ ದಿನ ಆಗಿರುತ್ತೆ. ವ್ಯಾಪಾರದಲ್ಲಿ ಸಾಮಾನ್ಯಕ್ಕಿಂತ ಉತ್ತಮ ಲಾಭ ದೊರೆಯುತ್ತೆ. ಹಳೆಯ ಗ್ರಾಹಕರಿಂದ ಅನುಕೂಲ ಉಂಟಾಗ್ತದೆ. ಆದರೆ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಸಹಿ ಹಾಕಿ. ಹಣಕಾಸಿನ ವಿಚಾರದಲ್ಲಿ ಹಣದ ಅರಿವು ಉತ್ತಮವಾಗಿರಬಹುದು. ಬಾಕಿ ಹಣ ವಾಪಸ್ ಬರೋ ಸೂಚನೆ ಕಾಣಿಸಬಹುದು. ಆದರೆ ಅನಗತ್ಯ ಖರ್ಚುಗಳನ್ನು ಮತ್ತು ಅಪಾಯ ಹೂಡಿಕೆಗಳನ್ನು ಮಾಡಬಾರ್ದು ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಕುಟುಂಬದಲ್ಲಿ ಹಿರಿಯರ ಆಶೀರ್ವಾದ ಲಭಿಸ್ತದೆ. ಕುಟುಂಬದವರ ಸಹಕಾರ ಅನ್ನುವಂಥದ್ದು ಲಭ್ಯವಾಗ್ತದೆ. ಆದರೆ ಸಣ್ಣ ವಿಚಾರಗಳನ್ನು ದೊಡ್ಡದನ್ನಾಗಿ ಮಾಡಬೇಡಿ. ಆರೋಗ್ಯದ ವಿಚಾರವನ್ನು ನೋಡೋದಾದರೆ ತಲೆನೋವು ಬರಬಹುದು. ಕಣ್ಣುಗಳಲ್ಲಿ ಆಯಾಸ, ಮಾನಸಿಕ ಒತ್ತಡ ಉಂಟಾಗುವ ಸಾಧ್ಯತೆಗಳು ಇರ್ತದೆ. ಈ ದಿನ ಸೂರ್ಯ ನಮಸ್ಕಾರ ಅಥವಾ ಪ್ರಾಣಾಯಾಮ ಮತ್ತು ಧ್ಯಾನ ಮಾಡುವುದು ಉತ್ತಮ ಫಲ ನೀಡುತ್ತದೆ ಎನ್ನುವಂಥದ್ದು. ಈ ದಿನ ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು,
ಸಿದ್ಧಿಯೋಗವು ಕಾರ್ಯಸಾಧನೆ ಮತ್ತು ಯಶಸ್ಸಿನ ಅವಕಾಶಗಳನ್ನು ನೀಡಿದರೆ, ವ್ಯತಿಪಾತ ಯೋಗವು ಎಚ್ಚರಿಕೆ ಮತ್ತು ವಿವೇಕವನ್ನು ನೀಡುತ್ತದೆ. ಆದರೆ ತಾಳ್ಮೆ, ಯೋಜನೆ ಮತ್ತು ಗುರುಭಕ್ತಿ ಇದ್ದರೆ ಈ ದಿನ ಧನುಸ್ಸು ರಾಶಿಯವರಿಗೆ ಸಾಧನೆ, ಗೌರವ ಮತ್ತು ಆಂತರಿಕ ಸಂತೃಪ್ತಿ ದೊರೆಯಲಿದೆ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.